ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನಂಬಲಾಗದ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಭೂಮಿ ಮೇಲೆ ವಾಸಿಸುತ್ತಿರುವ ಪ್ರಾಣಿಗಳಲ್ಲಿ ಅತ್ಯಂತ ಕ್ರೂರವಾಗಿ ಬೇಟೆಯಾಡುವ ಪ್ರಾಣಿ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಪ್ರಾಣಿ ಧ್ರುವ ಕರಡಿ. ಮನುಷ್ಯರಿಗೆ ಭಯಪಡದೇ ಇರುವ ಏಕೈಕ ಪ್ರಾಣಿ ಕೂಡ ಇದೆ. ಈ ಧ್ರುವ ಕರಡಿಯನ್ನು ಬೇಟೆಯಾಡುವ ಪ್ರಾಣಿ ಕೂಡ ಇಲ್ಲ. ಇಂತಹ ಧ್ರುವ ಕರಡಿಯ ಲಿವರನ್ನು ಯಾರಾದರೂ ತಿಂದರೆ ಅವರು ತಕ್ಷಣ ಸತ್ತು ಹೋಗ್ತಾರೆ. ಏಕೆ ಅಂದರೆ ಈ ಧ್ರುವ ಕರಡಿ ಲಿವರ್ನಲ್ಲಿ ಅತಿ ಹೆಚ್ಚು ಎ ವಿಟಮಿನ್ ಇರುತ್ತೆ. ಅಷ್ಟು ಹೆಚ್ಚು ಎ ವಿಟಮಿನನ್ನು ನಮ್ಮ ದೇಹ ಸಹಿಸಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ 900 mg ಎ ವಿಟಮಿನ್ ಸರಿ ಹೋಗುತ್ತೆ. ಈ ರೀತಿಯಾಗಿ ನೋಡಿದ್ರೆ ಧ್ರುವ ಕರಡಿ ಲಿವರ್ನಲ್ಲಿ ಎ ವಿಟಮಿನ್ ಒಬ್ಬ ಮನುಷ್ಯನಿಗೆ 143 ವರ್ಷಗಳಿಗೆ ಸರಿ ಹೋಗುವಷ್ಟು ಇರುತ್ತೆ. ಒಂದು ಬಾರಿ ನೀವೇ ಊಹೆ ಮಾಡ್ಕೊಳ್ಳಿ, ಅದರ ಲಿವರ್ನಲ್ಲಿ ಎಷ್ಟು ಎ ವಿಟಮಿನ್ ಇರುತ್ತೆ ಅಂತ. ನಮ್ಮ ದೇಹದಲ್ಲಿ ಪ್ರತಿಯೊಂದಕ್ಕೂ ಲಿಮಿಟ್ ಇದೆ. ಆ ಲಿಮಿಟನ್ನು ಕ್ರಾಸ್ ಮಾಡಿದ್ರೆ ಅದು ಒಂದು ಕಾಯಿಲೆಯಾಗಿ ಬದಲಾಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ವಿಟಮಿನ್ ಎ ಜಾಸ್ತಿ ಆದರೆ ವಾಕರಿಕೆ, ವಾಂತಿ, ತಲೆನೋವು, ಮಸುಕಾದ ಕಣ್ಣು, ಮೂಳೆ ನೋವು, ಚರ್ಮದ ಸಮಸ್ಯೆಗಳು ಮತ್ತು ಲಿವರ್ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಹಿಮಕರಡಿಯ ವಿಷಯಕ್ಕೆ ಬಂದರೆ ಇದನ್ನು ಬೇಟೆಯಾಡೋದನ್ನು ನಿಷೇಧಿಸಿದ್ದಾರೆ. ಆದ್ದರಿಂದ ಯಾರೂ ಕೂಡ ಇದನ್ನು ಬೇಟೆಯಾಡೋದಿಲ್ಲ. ಒಂದು ವೇಳೆ ಬೇಟೆಯಾಡಿ ತಿಂದರೆ ಅವರು ಉಳಿಯೋದು ಇಲ್ಲ. ಇನ್ನು ಚಿಕನ್, ಮಟನ್, ಲಿವರ್ ವಿಷಯಕ್ಕೆ ಬಂದರೆ ಕೆಲವರು ಇದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೂ ಕೆಲವರು ಅದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ವಿಷಕಾರಿ ಪದಾರ್ಥಗಳ ಕಾರಣದಿಂದ ಅದನ್ನು ಹೆಚ್ಚಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಏನೇ ಆಗಲಿ, ಈ ಚಿಕನ್ ಮತ್ತು ಮಟನ್ ಲಿವರನ್ನು ಲಿಮಿಟಾಗಿ ತಿನ್ನೋದು ಒಳ್ಳೆಯದು. ಅತಿಯಾದರೆ ಅಮೃತವು ವಿಷವಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದೇ ರೀತಿ ಏನಾದರೂ ಸರಿ, ಲಿಮಿಟಾಗೆ ತಿನ್ನಬೇಕು. ಮಿತಿ ಮೀರಿದರೆ ಅದು ವಿಷವಾಗಿ ಬದಲಾಗುತ್ತೆ. ಚಂಗೀಸ್ ಖಾನ್, ಈ ಹೆಸರನ್ನು ನೀವು ಕೇಳೇ ಇರ್ತೀರಾ. ಮಂಗೋಲಿಯಾಗೆ ಸೇರಿದ ಈ ರಾಜ ತನ್ನ ದಂಡಯಾತ್ರೆಯನ್ನು ಪ್ರಾರಂಭಿಸಿ ಪ್ರಪಂಚದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಇವರ ಸಾಮ್ರಾಜ್ಯ ಎಷ್ಟು ದೊಡ್ಡದು ಅಂದರೆ ಭೂಮಿ ಮೇಲೆ ಇರುವ ಒಟ್ಟು ಭೂಭಾಗದಲ್ಲಿ 22% ಭೂಭಾಗ ಇವರ ಅಧೀನದಲ್ಲೇ ಇತ್ತು. ಇವರು ಎಷ್ಟು ಡೇಂಜರಸ್ ಆದ ರಾಜ ಅಂದರೆ ಇವರು ದಂಡಯಾತ್ರೆಗೆ ಹೋದ ಪ್ರತಿ ಜಾಗದಲ್ಲೂ ಮದುವೆಯಾಗಿ ಅವರನ್ನು ಗರ್ಭವತಿಯನ್ನಾಗಿ ಮಾಡ್ತಿದ್ರು. ಅಷ್ಟೇ ಅಲ್ಲ, ಇವರು ಎಷ್ಟು ಕ್ರೂರಿ ಅಂದರೆ ಹೆಣ್ಣು ಮಕ್ಕಳನ್ನ ನಗ್ನವಾಗಿ ಡ್ಯಾನ್ಸ್ ಕೂಡ ಮಾಡಿಸ್ತಿದ್ರು. ಅಷ್ಟೇ ಅಲ್ಲ, ಇವರ ಪೂರ್ತಿ ದಂಡಯಾತ್ರೆಯಲ್ಲಿ ಸುಮಾರು 4 ಕೋಟಿ ಜನರನ್ನು ಕೊಂದಿದ್ದಾರೆ. ಅಂದರೆ ಈಗಿನ ಪ್ರಪಂಚದ ಜನಸಂಖ್ಯೆಯಲ್ಲಿ 5% ಜನಸಂಖ್ಯೆಯನ್ನು ಇವರು ಕೊಂದು ಹಾಕಿದ್ದಾರೆ. ಇದನ್ನೆಲ್ಲ ಕೇಳ್ತಿದ್ರೆ ಇವರು ಎಷ್ಟು ಭಯಂಕರವಾದ ಮತ್ತು ಕ್ರೂರವಾದ ರಾಜ ಅಂತ ಅರ್ಥ ಆಗುತ್ತೆ. ಇವರು ಮನುಷ್ಯರ ಪರವಾಗಿ ಕ್ರೂರವಾದ ರಾಜನಾಗಿದ್ದರೂ ಪ್ರಕೃತಿಯ ಪರವಾಗಿ ಮಾತ್ರ ಒಬ್ಬ ಅದ್ಭುತವಾದ ರಾಜ. ಇವರು ಕೋಟ್ಯಾಂತರ ಜನರನ್ನು ಕೊಂದ ಕಾರಣ ಅದು ಪ್ರಕೃತಿಯ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಗೊತ್ತಾ? ಭೂಮಿಯ ವಾತಾವರಣದಿಂದ ಸುಮಾರು 700 ಮಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಫಿಲ್ಟರ್ ಆಗುತ್ತೆ. ಅದು ಹೇಗೆ ಅಂದರೆ 4 ಕೋಟಿ ಜನರು ಜೀವಿಸುತ್ತಿದ್ದ ಪ್ರದೇಶವೆಲ್ಲ ಖಾಲಿಯಾದ ಕಾರಣ ಆ ಪ್ರದೇಶಗಳು ಅರಣ್ಯಗಳಾಗಿ ಬದಲಾಗಿ ಅಲ್ಲಿರುವ ಮರಗಳೆಲ್ಲ ವಾತಾವರಣದಲ್ಲಿರುವ 700 ಮಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಸೆಳೆದುಕೊಳ್ಳುತ್ತೆ. ಇದರಿಂದ ಭೂಮಿ ತುಂಬಾವರೆಗೆ ಕೂಲ್ ಆಗಿದೆ ಅಂತ ಕಾರ್ನೆಗಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಮಾಡಿದ ಒಂದು ಸ್ಟಡಿಯಲ್ಲಿ ಗೊತ್ತಾಗಿದೆ. ಈ ಭೂಮಿ ಮೇಲೆ ಇಷ್ಟರ ಮಟ್ಟಿಗೆ ಗ್ಲೋಬಲ್ ಕೂಲಿಂಗ್ಗೆ ಕಾರಣವಾದ ಏಕೈಕ ವ್ಯಕ್ತಿ ಇವರೇ. ಆದರೂ ಮನುಷ್ಯರ ಪರವಾಗಿ ಇವರು ಅತ್ಯಂತ ಕ್ರೂರವಾದ ರಾಜ. ನಾವೆಲ್ಲ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅಂದರೆ ಕೇವಲ ಅದು ನಮ್ಮ ಅನುಕೂಲಕ್ಕಾಗಿ, ನಮ್ಮ ಪ್ರಯೋಜನಕ್ಕಾಗಿ ಆಗುವಂತಹ ಆಲೋಚನೆಗಳನ್ನು ಮಾತ್ರ ಮಾಡ್ತೀವಿ. ಪ್ರಕೃತಿ ಪರವಾಗಿ ನಮ್ಮಂಥ ಡೇಂಜರಸ್ ಆದ ಪ್ರಾಣಿ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಒಂದು ಬಾರಿ ನೀವೇ ಯೋಚನೆ ಮಾಡಿ, ಒಂದು ದಿನಕ್ಕೆ ಪ್ರಪಂಚದಾದ್ಯಂತ ಎಷ್ಟು ಕೋಳಿಗಳನ್ನು ಕಟ್ ಮಾಡ್ತಿದ್ದೀವಿ ಅಂತ, ಎಷ್ಟು ಕುರಿಗಳನ್ನು ಕಟ್ ಮಾಡ್ತಿದ್ದೀವಿ ಅಂತ, ಎಷ್ಟು ಮೀನುಗಳನ್ನು ಕೊಲ್ತಿದ್ದೀವಿ ಅಂತ. ಆದರೆ ಮನುಷ್ಯನನ್ನು ನಾಶ ಮಾಡುವ ಪ್ರಾಣಿ ಈ ಭೂಮಿ ಮೇಲೇ ಇಲ್ಲ. ಇಷ್ಟು ಭಯಂಕರವಾದ ಮನುಷ್ಯನನ್ನು ನಾಶ ಮಾಡುವ ಶಕ್ತಿ ಕೇವಲ ಪ್ರಕೃತಿಗೆ ಮಾತ್ರ ಇದೆ. ಅದು ಯಾವಾಗ ತಿರುಗಿ ಬೀಳುತ್ತೋ ಗೊತ್ತಿಲ್ಲ. ಒಂದು ವೇಳೆ ಪ್ರಕೃತಿಗೆ ಕೋಪ ಬಂದರೆ ಈ ಭೂಮಿ ಮೇಲೆ ಮನುಷ್ಯ ಅನ್ನೋನೇ ಇರೋದಿಲ್ಲ. ಈ ಒಂದು ವಿಷಯ ನಿಮಗೆ ಗೊತ್ತಾ? ಈರುಳ್ಳಿಯನ್ನು ಕಟ್ ಮಾಡುವ ವಿಧಾನದ ಆಧಾರದ ಮೇಲೆ ಅದರ ರುಚಿ ಬದಲಾಗುತ್ತೆ ಅಂತ. ಹೌದು, ಈರುಳ್ಳಿಯನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದರ ರುಚಿ ಅಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ. ಏಕೆ ಅಂದರೆ ಈರುಳ್ಳಿಯನ್ನು ಕಟ್ ಮಾಡುವಾಗ ಅಲಿನೇಸ್ ಎಂಜೈಮ್ ರಿಲೀಸ್ ಆಗುತ್ತೆ. ಈ ಕಾರಣದಿಂದ ಈರುಳ್ಳಿ ಅಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ. ಇದರಿಂದ ಕಣ್ಣೀರು ಕೂಡ ಬರುತ್ತೆ.
ಈ ರೀತಿ ನಾವು ಈರುಳ್ಳಿಯನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದರ ಫ್ಲೇವರ್ ಕೂಡ ಅಷ್ಟು ಜಾಸ್ತಿ ಆಗುತ್ತೆ. ಅದೇ ರೀತಿ ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡೋದಕ್ಕಿಂತ ಅಡ್ಡಡ್ಡ ಕಟ್ ಮಾಡಿದ್ರೆ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಬಾರಿ ಟ್ರೈ ಮಾಡಿ ನೋಡಿ. ಇಷ್ಟು ದಿನ ನಾವು ಪೇಪರ್ ಕಪ್ನಲ್ಲಿ ಟೀ ಕುಡಿಯೋದು ತುಂಬ ಸೇಫ್ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇದು ಕೂಡ ಸೇಫ್ ಅಲ್ಲ. ಏಕೆ ಅಂದರೆ ಪೇಪರ್ ಕಪ್ಸನ್ನು ಪೇಪರ್ನಿಂದನೇ ತಯಾರು ಮಾಡ್ತಾರೆ. ಆದರೆ ಅದರ ಒಳಗಡೆ ಮಾತ್ರ ತುಂಬ ತೆಳುವಾದ ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ಇದು ದ್ರವವನ್ನು ಪೇಪರ್ನಲ್ಲಿ ಮಿಕ್ಸ್ ಆಗದಂತೆ ಕಾಪಾಡುತ್ತೆ. ಆದರೆ IIT ಕನಕ್ಪುರ್ ಅವರು ಮಾಡಿದ ಒಂದು ರಿಸರ್ಚ್ನಲ್ಲಿ ಒಂದು ಡೇಂಜರಸ್ ಆದ ವಿಷಯ ಗೊತ್ತಾಗಿದೆ. ಅದೇನು ಅಂದರೆ ಪೇಪರ್ ಕಪ್ನಲ್ಲಿ ಬಿಸಿಯಾದ ದ್ರವವನ್ನು ಹಾಕಿದ 15 ನಿಮಿಷದ ನಂತರ ಪ್ಲಾಸ್ಟಿಕ್ ಲೇಯರ್ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಕಾರಣದಿಂದ ಮೈಕ್ರೋಪ್ಲಾಸ್ಟಿಕ್ ಆ ದ್ರವದಲ್ಲಿ ಮಿಕ್ಸ್ ಆಗುತ್ತೆ. ಒಬ್ಬ ವ್ಯಕ್ತಿ 3 ಬಾರಿ ಈ ಪೇಪರ್ ಕಪ್ನಲ್ಲಿ ಟೀ ಅಥವಾ ಕಾಫಿ ಕುಡಿದ್ರೆ ಸುಮಾರು 75,000 ಮೈಕ್ರೋಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ನಮ್ಮ ದೇಹವನ್ನು ಸೇರುತ್ತೆ ಅಂತ ಈ ರಿಸರ್ಚ್ನಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಮನೆ ಅಡ್ರೆಸ್ಗೆ ಯಾವುದಾದ್ರೂ ವಸ್ತುವನ್ನು ಡೆಲಿವರಿ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಅಡ್ರೆಸ್ಗೆ ಮನೆಯನ್ನೇ ಡೆಲಿವರಿ ಮಾಡ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇರುವ 2 ಅಂತಸ್ತಿನ ಮನೆ ನಿರ್ಮಿಸಿ 139 ವರ್ಷಗಳಾಗಿದೆ. ಈ ಮನೆ ಇರುವ ಪ್ರದೇಶದಲ್ಲಿ ಬೇರೆ ನಿರ್ಮಾಣ ಬಂದ ಕಾರಣ 139 ವರ್ಷಗಳ ಚರಿತ್ರೆ ಇರುವ ಈ ಮನೆಯನ್ನು ಡೆಮಾಲಿಷ್ ಮಾಡಲು ಇಷ್ಟವಿಲ್ಲದೆ ಈ ಮನೆಯನ್ನು ಬೇರೆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆ ಮನೆ ಓನರ್ ಡಿಸೈಡ್ ಮಾಡ್ತಾರೆ. ಈ ರೀತಿ ಮನೆಯನ್ನು ಮೂವ್ ಮಾಡಲು 15 ನಗರಗಳ ಏಜೆನ್ಸಿ ಹತ್ರ ಪರ್ಮಿಷನ್ ತಗೊಳ್ಳೋದಕ್ಕೆ ಇವರಿಗೆ ತುಂಬ ವರ್ಷಗಳ ಸಮಯ ಹಿಡಿಸುತ್ತೆ. ಕೊನೆಗೆ ಎಲ್ಲರ ಹತ್ತಿರ ಪರ್ಮಿಷನ್ ಬಂದ ನಂತರ ಎಲ್ಲ ಏಜೆನ್ಸಿಗಳು ಬೆರೆತು 80 ಅಡಿ ಉದ್ದ ಇರುವ ಈ ಮನೆಯನ್ನು ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಒಂದು ಕೆಲಸ ಅಷ್ಟು ಸುಲಭವಾಗಿ ಆಗಲಿಲ್ಲ. ಆ ದಾರಿಯಲ್ಲಿ ಬರುವ ಮರಗಳನ್ನು ಕತ್ತರಿಸಿ ಸ್ಟ್ರೀಟ್ ಲೈಟ್ಸನ್ನು ತೆಗೆದು ಪಾರ್ಕಿಂಗ್ ಬೋರ್ಡ್ಸನ್ನು ರಿಮೂವ್ ಮಾಡಿ ಈ ರೀತಿಯ ದಾರಿಯಲ್ಲಿ ಅಡ್ಡ ಬರುವ ಎಲ್ಲವನ್ನು ರಿಮೂವ್ ಮಾಡುತ್ತಾ ಗಂಟೆಗೆ 1.5 ಕಿಲೋಮೀಟರ್ ಸ್ಪೀಡ್ನಲ್ಲಿ ಪ್ರಯಾಣಿಸುತ್ತಾ ಕೊನೆಗೆ ಆ ಮನೆ ಅಡ್ರೆಸ್ಗೆ ಸೇರಿಕೊಳ್ಳುತ್ತೆ. ಇಲ್ಲಿ ವಿಚಿತ್ರ ಏನು ಅಂದರೆ ಈ ಮನೆಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಸುಮಾರು $4 ಲಕ್ಷ. ನಮ್ಮ ಕರೆನ್ಸಿಯಲ್ಲಿ ಸುಮಾರು 3,25 ಲಕ್ಷ ರೂಪಾಯಿಗಳು. ಈ ಹಣದಿಂದ ಇಂತಹ 2 ಬಿಲ್ಡಿಂಗ್ಸನ್ನು ನಿರ್ಮಾಣ ಮಾಡಬಹುದಿತ್ತು. ಆದರೆ ಅವರ ಪೂರ್ವಿಕರಿಂದ ಬಂದ ಮನೆಯ ಮೇಲೆ ಇರುವ ಆಸೆಯಿಂದ ಅದನ್ನು ಅವರು ಉಳಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಮ್ಮ ಭಾರತ ದೇಶದ ಪಂಜಾಬ್ಗೆ ಸೇರಿದ ಒಬ್ಬ ವ್ಯಕ್ತಿ ತುಂಬ ಇಷ್ಟಪಟ್ಟು ಮನೆ ನಿರ್ಮಾಣ ಮಾಡ್ತಾರೆ. ಆದರೆ ಅದೇ ಸ್ಥಳದಲ್ಲಿ ಹೈವೇ ಬಂದ ಕಾರಣ ಆ ಮನೆಯನ್ನು ಡೆಮಾಲಿಷ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಅವರಿಗೆ ಮನೆಯನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ. ಸರ್ಕಾರ ಮನೆಗೆ ಆಗುವಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅವರ ಮಾತನ್ನು ಕೇಳದೆ ಆ ಹೈವೇಯಿಂದ ಸುಮಾರು 250 ಮೀಟರ್ ದೂರಕ್ಕೆ ಆ ಮನೆಯನ್ನು ಮೂವ್ ಮಾಡ್ತಾರೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.